ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಹೆಜ್ಜೆ ಇಟ್ಟ ಮೇಲೆ ಇಡೀ ಕರ್ನಾಟಕ ಒಂದು ರೀತಿ ಉರಿಯುವ ಮನೆಯಾಗಿದೆ. ಎಲ್ಲ ಕಡೆ ಗಲಭೆಗಳು, ರೇಪು, ಕಳ್ತನ, ದರೋಡೆ, ಶಾಸಕರಿಗೂ ರಕ್ಷಣೆ ಇಲ್ಲದಂತ ಪರಿಸ್ಥಿತಿ ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ. ಈ ಸರ್ಕಾರಕ್ಕೆ ಅದರ ಬಗ್ಗೆ ಏನು ಗಮನನೇ ಕಾಣ್ತಾ ಇಲ್ಲ. ಈ ಸರ್ಕಾರ ಪೂರ್ತಿ ಲಂಚ ತಿನ್ನೋದ್ರಲ್ಲಿ, ಲಂಚ ಹೊಡೆಯೋದ್ರಲ್ಲಿ, ಅಕ್ರಮ ಮಾಡೋದ್ರಲ್ಲಿ, ನಿಗಮಗಳಲ್ಲಿ ಲೂಟಿ ಮಾಡೋದ್ರಲ್ಲಿ, ಅಧಿಕಾರ ಹಸ್ತಾಂತರದಲ್ಲಿ ಇದರಲ್ಲೇ ಮುಳುಗೋಗಿದೆ. ಇವ್ರಿಗೆ ಜನ ವೋಟ್ ಹಾಕಿ ನಮ್ಮನ್ನ ಯಾಕೆ ಗೆಲ್ಲಿಸಿದ್ರು ಅನ್ನೋದನ್ನ ಮರೆತು ಬಿಟ್ಟಿದ್ದಾರೆ. ಅವರು ಜನರನ್ನ ಮರೆತಂತ ಸರ್ಕಾರ ಇದು. ಜನರಿಗೆ ಕಿವಡೆ ಕಾಸು ಅಂದ್ರೆ ಕವಡೆ ಕಾಸು ಕಿಮ್ಮತ್ತೂ ಕೊಡ್ತಾ ಇಲ್ಲ. ಯಾರಿಂದ ಎಲೆಕ್ಟ್ ಆದ್ರೋ ಅವ್ರಿಗೆ ಒಂದು ರೀತಿ ಅಪಮಾನ. ಈ ಪರಿಸ್ಥಿತಿ ಇವತ್ತಿದೆ. ನಾವಿವತ್ತು ಬಳ್ಳಾರಿಗೆ ಬಂದಿರೋವಂಥದ್ದು ಶಾಸಕರ ಕೊಲ್ಲುವಂತ ಪ್ರಯತ್ನ, ಇದೆಲ್ಲ ಪೂರ್ವ ನಿಯೋಜಿತ. ಯಾಕಂದ್ರೆ ಕಾರ್ಯಕ್ರಮ ನಡೀತಾ ಇರೋದಕ್ಕೂ ಇಲ್ಲಿಗೂ ಅರ್ಧ ಕಿಲೋಮೀಟರ್ ದೂರ ಇದೆ. ಇಲ್ಲಿ ಬಂದು ಬ್ಯಾನರ್ ಕಟ್ಟೋ ಅವಶ್ಯಕತೆ ಏನಿತ್ತು? ಜನಾರ್ದನ್ ರೆಡ್ಡಿ ಮೇಲೆ ಅಟ್ಯಾಕ್ ಮಾಡಬೇಕು, ಜನಾರ್ದನ್ ರೆಡ್ಡಿಯನ್ನ ಕೊಲ್ಲಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ಘಟನೆ ಆಗಿದೆ ಮೊನ್ನೆ. ಇದು ಕರ್ನಾಟಕದ ಜನರಿಗೆ ತಿಳಿಸಬೇಕಾಗಿದೆ. ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದೋಗಿದೆ. ಇವತ್ತು ಮೊನ್ನೆನೂ ಕೂಡ ನಾನು ಹುಬ್ಳಿಗೆ ಹೋಗಿದ್ದೆ. ಒಬ್ಬ ಹೆಣ್ಮಗಳನ್ನ ಪೊಲೀಸ್ ವ್ಯಾನಲ್ಲೇ ಬೆತ್ತಲೆ ಮಾಡಿರತಕ್ಕಂಥ ಘಟನೆ ನಮ್ಮ ಕಣ್ಮುಂದೆ ಇದೆ. ಮೈಸೂರಲ್ಲಿ ಒಬ್ಬ ಬೀದಿಯಲ್ಲಿ ಬೆಲೂನ್ ಮಾರ್ತಕ್ಕಂಥ ಒಬ್ಬ ಹೆಣ್ಣುಮಗಳನ್ನ ರೇಪ್ ಮಾಡಿರುವಂಥದ್ದು ನಮ್ಮ ಕಣ್ಮುಂದೆ ಇದೆ. ಶಿಡ್ಲಘಟ್ಟದಲ್ಲಿ ಕಾಂಗ್ರೆಸ್ಸಿನ ಒಬ್ಬ ಪುಡಾರಿ, ಕಾಂಗ್ರೆಸ್ಸಿನ ಕ್ಯಾಂಡಿಡೇಟ್ ಆಗಿದ್ದನು, ಕಮಿಷನರ್ ಅವರಿಗೆ ರಾಜೀವ್ ಗೌಡ ಕಮಿಷನರ್ ಅವರಿಗೆ ಕೆಡ್ ಪದ, ಅವರ ತಾಯಿಯನ್ನ, ಅವರ ಅಕ್ಕನನ್ನ ಯಾರನ್ನೂ ಬಿಟ್ಟಿಲ್ಲ. ಅವರೆಲ್ಲರನ್ನ ಬೀದಿಗೆ ಎಳೆದು ಅವ್ರಿಗೆ ಅವಮಾನ ಮಾಡಿರ್ತಕ್ಕಂಥ ಘಟನೆ ಇವತ್ತು ನಮ್ಮ ಕಣ್ಮುಂದೆ ಇದೆ. ಇವೆಲ್ಲವನ್ನ ಇವತ್ತು ರಾಜ್ಯದ ಜನತೆಗೆ ತಿಳಿಸಬೇಕಾಗಿದೆ. ಈ ಸರ್ಕಾರ ತೊಲಗೋಗ್ಬೇಕು. ಈ ಸರ್ಕಾರ ತೊಲಗೋವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ. ಆ ದೃಷ್ಟಿಯಿಂದ ಇವತ್ತು ನಮ್ಮ ಹೋರಾಟ ನಡೀತಾ ಇರುವಂತದ್ದು ಸರ್ಕಾರದ ವಿರುದ್ಧ, ಸರ್ಕಾರದ ಕಾನೂನು ಸುವ್ಯವಸ್ಥೆ ಹಾಳಾಗಿರೋದರ ವಿರುದ್ಧವಾಗಿ ನಮ್ಮ ಹೋರಾಟವನ್ನ ನಾವು ಮಾಡ್ತಾ ಇದ್ರಿ. ಈಗಾಗಲೇ ಒಬ್ಬ ಮಂತ್ರಿ ರಾಜೀನಾಮೆ ಕೊಡಿಸಿದಿರಿ. ಇನ್ನಷ್ಟು ಮಂತ್ರಿಗಳು ರಾಜೀನಾಮೆ ಕೊಡೋ ದಿಕ್ಕಿನಲ್ಲಿ ಇದ್ದಾರೆ. ಈ ಸರ್ಕಾರ ದುರಾಡಳಿತ ಮಾಡ್ತಾ ಇದೆ, ಸ್ವಜನ ಪಕ್ಷಪಾತ, ಕಾನೂನು ಸುವ್ಯವಸ್ಥೆ ಹಾಳಾಗಿದೆ. ಮುಖ್ಯವಾಗಿ ಇವತ್ತು ನಮ್ಮ ಹೋರಾಟ ಕಾನೂನು ಸುವ್ಯವಸ್ಥೆಗೆ ಸಂಬಂಧಪಟ್ಟಿದ್ದು. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ. ನಮ್ಮ ಗೃಹ ಸಚಿವರಿಗೆ ಏನೇ ಕೇಳಿದ್ರು ಗೊತ್ತಿಲ್ಲ, ನೋಡೋಣ, ಇಷ್ಟರಲ್ಲೇ ಕಾಲ ಕಳೆದ್ಬಿಟ್ಟಿದ್ದಾರೆ ಅವರು. 2.5 ವರ್ಷ ಗೊತ್ತಿಲ್ಲದ ಮಿನಿಸ್ಟರ್ ಅವರು. 2 ವರ್ಷದ ಸಾಧನೆ, ಈ ಸರ್ಕಾರದ ಸಾಧನೆ ಏನು ಅಂತ ಹೇಳಿದ್ರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳು ಮಾಡಿರೋದೇ ಈ ಸರ್ಕಾರದ ಸಾಧನೆ. 2.5 ವರ್ಷದಲ್ಲಿ ಬೇರೆ ಏನು ಸಾಧನೆ ಇಲ್ಲ. ಒಂದೇನಂದ್ರೆ ರಾಜ್ಯದಲ್ಲಿ ವಿಪಕ್ಷ ಇದೇನೋ ಇಲ್ವೋ ಅಂತಕ್ಕಂತ ಆರೋಪವನ್ನ ಜನನು ಮಾಡ್ತಾರೆ, ಆಡಳಿತ ಪಕ್ಷನೂ ಮಾಡ್ತಾ ಇದೆ. ಅವ್ರ ಆಡಳಿತ ಪಕ್ಷ ಇದೆಯೋ ಇಲ್ಲೋ ಅಂತ ನಾವು ವಿರೋಧ ಪಕ್ಷದವ್ರು ಕೇಳ್ತಾ ಇದ್ದೀವಿ. ಯಾವ್ದಾದ್ರು ತಾರ್ಕಿಕ ಅಂತ್ಯಕ್ಕೆ ಹೋಗಿರ್ತಕ್ಕಂಥ ಹೋರಾಟ ಸರ್? ತಾರ್ಕಿಕ ಅಂತ್ಯಕ್ಕೆ ರಾಜೀನಾಮೆ ಕೊಡಿಸಿದ್ರಲ್ಲ ಮಿನಿಸ್ಟರ್ದು. ಸಿದ್ದರಾಮಯ್ಯಿಂದ 14 ಸೈಟು ವಾಪಸ್ ಕೊಡಿಸಿದಿರಲ್ಲ. ಇವೆಲ್ಲ ಕೊಡಿಸಿರೋದು ಬಿಜೆಪಿಯ ಹೋರಾಟದ ಫಲವಾಗಿನೇ. ಇಲ್ಲಾಂದ್ರೆ ಏನು ಅವರೇನು ಸುಮ್ಮನೆ ಕೊಟ್ಬಿಡ್ತಾ ಇದ್ರ? ಪ್ರತಿಯೊಂದು ನನ್ನ ಗಮನಕ್ಕೆ ಬಂದಂಗೆ ಕರ್ನಾಟಕದ ಬಿಜೆಪಿಯ ಹಿಸ್ಟ್ರಿಯಲ್ಲಿ 2.5 ವರ್ಷದಲ್ಲಿ ಇಷ್ಟು ಹೋರಾಟ ಮಾಡಿರೋದು ಯಾವತ್ತೂ ಇಲ್ಲ. ಅಷ್ಟು ಹೋರಾಟವನ್ನ ಈ 2.5 ವರ್ಷದಲ್ಲಿ ಮಾಡಿದಿರಿ. ಮುಂದೆನೂ ಹೋರಾಟವನ್ನ ಮಾಡ್ತೀನಿ. ಸಿಐಡಿ ಕೊಟ್ರೆ ಏನು, ಅದನ್ನ ಪೋಸ್ಟ್ ಮಾರ್ಟಮ್ ಮಾಡಿ ಮುಚ್ಚಾಕ್ತಾರೆ. ಆ ತರ ಅಷ್ಟೇ, ಮುಚ್ಚಾಕೋ ಕೆಲಸ. ಸಮಾವೇಶ ಮಾಡಿರೋದೇ ಗಂಭೀರವಾಗಿ ತಗೊಳಕ್ಕೋಸ್ಕರ. ರಾಜ್ಯದ ಇದನ್ನ ಸಿಬಿಐ ತನಿಖೆ ಕೊಡಿ.
ಅನ್ನೋ ಹೋರಾಟವನ್ನ ಇವತ್ತು ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಸಿಬಿಐ ತನಿಖೆ ಕೊಡ್ಬೇಕು. ಇಡಿ ಸಿಬಿಐ ಎಲ್ಲ ಕೇಂದ್ರದ ಕೈಗೊಂಬೆಗಳಾಗಿವೆ, ಅದರಿಂದಾಗಿ ಅಲ್ಲಿ ನ್ಯಾಯ ಸಿಗಲ್ಲ. ಹಿಂದೆ ಕಾಂಗ್ರೆಸ್ ಸರ್ಕಾರ ಇತ್ತ ಅಲ್ಲ, ಹಿಂದೆ ದೇಶದಲ್ಲಿ 60 ವರ್ಷ ಕಾಂಗ್ರೆಸ್ ಇತ್ತಾರಲ್ಲ, ಅವಾಗೇನು ಇಡಿ ಸಿಬಿಐ ಎಲ್ಲ ಏನು ವಿರೋಧ ಪಕ್ಷದ ಕೈಗೊಂಬೆ ಆಗಿತ್ತ? ಅದನ್ನ ಕೂತ್ಕೊಂಡು ಚರ್ಚೆ ಮಾಡ್ತೀರಿ. ಈಗ ಬಂದಿದ್ದೀರಿ ಸರ್, ಈ ಹೋರಾಟ ತಾರ್ಕಿಕ ಅಂತ ಕಾಣಬಹುದಾ? ಗ್ಯಾರಂಟಿ ಕಾಣುತ್ತೆ. ಎಲ್ಲ ಹೋರಾಟನೂ ತಾರ್ಕಿಕ ಹಂತಕ್ಕೆ ತಗೊಂಡೋಗಿದ್ರಿ, ಯಾವುದು ಅರ್ಧದಲ್ಲಿ ಬಿಟ್ಟಿಲ್ಲ. ಏನು ಅಂತ ಹೇಳಿದ್ರೆ, ಈ ಸರ್ಕಾರ ಬಂದ ಮೇಲೆ ಒಂದು ಹೋರಾಟವನ್ನ ನಾವು ತಾರ್ಕಿಕ ಹಂತಕ್ಕೆ ತಗೊಂಡೋಗೋದ್ರೊಳಗಡೆ ಇನ್ನೊಂದು ಹೋರಾಟ ಸಿಗ್ತೈತೆ. ಎಷ್ಟು ದಿನ ಬೇಕಾಗಬಹುದು ಸರ್? ಈಗ ನಾವು ಶಿಡ್ಲಘಟ್ಟ ಹೋರಾಟ, ನಾವು ಕೋಗಿಲು ಹೋರಾಟ ಪ್ರಾರಂಭ ಮಾಡಿದ್ರಿ. ಇನ್ನೇನು ಕೋಗಿಲು ಹೋರಾಟ ಮಾಡ್ತಾ ಇದ್ದಂಗೆ ಚಾಮರಾಜಪೇಟೆಯಲ್ಲಿ ಹಲ್ಲೆ, ದೇವಸ್ಥಾನದ ಇವ್ರ ಮೇಲೆ ಹಲ್ಲೆ ಮಾಡಿದ್ರು. ಯಾರವರು? ನಮ್ಮ ಪೂಜೆಗೆ ಹೊರಟಂತವ್ರು. ಅದಾದ ತಕ್ಷಣ ಮತ್ತೆ ಈಗ ಶಿಡ್ಲಘಟ್ಟ, ದಿನಕ್ಕೊಂದೊಂದು ಅಸ್ತ್ರ ಕೊಡ್ತಾ ಇದ್ದಾರೆ. ಯಾವುದನ್ನು ನಾವು ಫುಲ್ ಒಂದು ನಮ್ಮ ಬಿಜೆಪಿ ಇದ್ದಾಗ ವರ್ಷಕ್ಕೊಂದು ಅಸ್ತ್ರ ಕೊಡ್ತಾ ಇರಲ್ಲ, ಇವ್ರು ದಿನಕ್ಕೊಂದು ಅಸ್ತ್ರ ಕೊಡ್ತಾ ಇದ್ದಾರೆ ವಿರೋಧ ಪಕ್ಷಗಳಿಗೆ. ಸರ್ಕಾರ ಫುಲ್ ಬಂಚೆ ಅಲ್ಲ, ಯೂಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಹೋರಾಟ ಮಾಡ್ತಾ ಇರೋದು. ಮುಂದಿನ ಹೋರಾಟದ ಬಗ್ಗೆ ಸಭೆನಾ ಸರ್ ಈಗ ಮಾಡ್ತಾ ಇರೋದು? ಮುಂದಿನ ಹೋರಾಟ ಈಗ ನಮ್ಮ ಹೋರಾಟ ಇಲ್ಲಿ ಬಂದಿದ್ದೀರಿ, ಇಲ್ಲಿ ಹೋರಾಟವನ್ನ ಪ್ರಾರಂಭ ಮಾಡಿದಿರಿ. ಇದೇ ರೀತಿ ಇನ್ನೂ ನಮ್ದು 4 ಹೋರಾಟಗಳಿದೆ. ಡ್ರಗ್ ಮಾಫಿಯಾ ಬಗ್ಗೆ ನಾವು ಮೈಸೂರಲ್ಲಿ ಹೋರಾಟ ಮಾಡ್ತಾ ಇದ್ದೀರಿ. ಅದೇ ರೀತಿ ಇನ್ನು ಗೃಹಲಕ್ಷ್ಮಿ 5,000 ಕೋಟಿ ಲೂಟಿ ಮಾಡಿರೋದ್ರ ಬಗ್ಗೆ ಹುಬ್ಳಿಯಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀರಿ. ಕಂಟಿನ್ಯೂಸ್ ಇನ್ನೊಂದು ತಿಂಗಳು ಪೂರ್ತಿ ಹೋರಾಟ, ದೊಡ್ಡ ಹೋರಾಟಗಳನ್ನ ರಾಜ್ಯ ಸರ್ಕಾರದ ವಿರುದ್ಧ ಮಾಡ್ತೀರಿ. ಈಗ 5,000 ತಾರ್ಕಿಕ ಹಂತಕ್ಕೆ ತಗೊಂಡೋಗಿಲ್ಲ ಅಂತಿರಲ್ಲ, 5,000 ಕೋಟಿನ ಲೂಟಿ ಹಿಡಿದಿದ್ದು ಯಾರು ಹಿಡಿದ್ರು? ನಾವೇ ಹಿಡಿದಿದ್ದು, ನಾವೇ ಹುಡುಕಿದ್ದು, ನಾವೇ ವಿಧಾನಸಭೆಯಲ್ಲಿ ಪ್ರಶ್ನೆ ಮಾಡಿದ್ದು, ನಾವೇ ವಿಧಾನಸಭೆಯಲ್ಲಿ ಕ್ಷಮಾಪಣೆ ಕೇಳಿಸಿದ್ದು ಮಂತ್ರಿಗೆ. ಮುಖ್ಯಮಂತ್ರಿ ದುಡ್ಡನ್ನ ವಾಪಸ್ ಕೊಡ್ತೀನಿ ಅಂತ ಹೇಳಿಸಿದ್ದು ನಾವೇ. ಇದಕ್ಕಿಂತ ಬೇಕಾ ದಾಖಲೆ? ಇದಕ್ಕಿಂತ ದಾಖಲೆ ಬೇಕಾ? ಎಲ್ಲ ಚರ್ಚೆ ಆಗುತ್ತೆ. ಇದೇನು ಕಾಂಗ್ರೆಸ್ ಪಾರ್ಟಿ ಅಲ್ಲ, ಇದು ಬಿಜೆಪಿ ಆಲ್ ಇಂಡಿಯಾ ಪಾರ್ಟಿ. ಕೇಂದ್ರ ನಾಯಕರು ಒಪ್ಪಿಗೆ ನೀಡ್ತಾರೆ, ರಾಜ್ಯ ನಾಯಕರು ಯಾಕೆ ಒಪ್ಪಿಗೆ ನೀಡ್ತಾ ಇಲ್ಲ? ಅದನ್ನ ನನಗೆ ಗೊತ್ತಿಲ್ಲ. ನಾನು ಇಲ್ಲಿ ಬಂದಿದ್ದೀನಿ, ಈಗ ಕೂತಿದ್ದೀರಿ ಎಲ್ಲ ನಮ್ಮ ನಾಯಕರು, ಚರ್ಚೆ ಮಾಡ್ತಾರೆ. ವಿಪಕ್ಷದ ನಾಯಕರು ಗೊತ್ತಿಲ್ಲ ಅಂದ್ರೆ ಹೆಂಗೆ? ನೀವು ವಿಪಕ್ಷದ ನಾಯಕರು ಗೊತ್ತಿಲ್ಲ ಅಂದ್ರೆ ಹೆಂಗೆ? ಅಲ್ಲಪ್ಪ, ಈಗ ಇದೆಲ್ಲವನ್ನ ಕೋರ್ ಕಮಿಟಿಯಲ್ಲಿ ಚರ್ಚೆ ಮಾಡಬೇಕು. ಕೋರ್ ಕಮಿಟಿಯಲ್ಲಿ ಚರ್ಚೆ ಆಗಿಲ್ಲ, ಇಲ್ಲಿ ಪ್ರಸ್ತಾವ ಆಗಿದೆ. ಅದು ಅಲ್ಟಿಮೇಟ್ ಆಗಿ ಕೋರ್ ಕಮಿಟಿ ತೀರ್ಮಾನ ಮಾಡುತ್ತೆ. ಒಂದು ಪೊಲಿಟಿಕಲ್ ಸರ್, ದ ಗವರ್ಮೆಂಟ್ ಫೇಲ್ಯೂರ್, law and order failure, corruption in Karnataka. All our officers regarding commissioners, they are in the trouble. They are in the trouble because Congress pudaris threatening the officers regularly. That's happening in Karnataka. That's why this government have to go. So today we are protesting regarding CBI inquiry of fire in Ballari firing. CBI inquiry. That is our demand. In this particular case, the Home Minister stated that he seriously refused the case to hand over to CBI. Sir, how do you look at that? So opposition, we have a right. We have a right to raise the issues. That's why we raise the issues. We want justice because Janardhan Reddy home is attacked. Janardhan Reddy threatened by Congress people. That's why we are asking the CBI inquiry. ಸ್ನೇಹಿತರು ಸಿಎಂ ಆಗ್ತಾರೆ. ಭೀಮಣ್ಣ ಖಂಡ್ರೆ ಅವರು ದೈವಾಧೀನರಾಗಿದ್ದಾರೆ. ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿದ್ದರು, ಶಾಸಕರಾಗಿ ಕೆಲಸ ಮಾಡಿದ್ದಾರೆ, ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಅವರು ದೈವಾಧೀನರಾಗಿರುವಂತದ್ದು ಒಂದು ರಾಜ್ಯಕ್ಕೆ ಬಹಳ ತುಂಬಲಾಗದ ನಷ್ಟ.
ಸೊ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಅವರ ಕುಟುಂಬಕ್ಕೆ ಮತ್ತು ಅವರ ಅಭಿಮಾನಿಗಳಿಗೆ ಈ ದುಃಖವನ್ನು ಭರಿಸುವಂತ ಶಕ್ತಿಯನ್ನ ನೀಡಲಿ ಅಂತ ಹೇಳಿ ನಾನು ಪ್ರಾರ್ಥನೆಯನ್ನ ಮಾಡ್ತೀನಿ. DK Shivakumar stated that against the Bharat Reddy issue, sir. So how do you look at that, sir? DK Kumar always support rowdies. In Mangalore, the terrorist cooker blast. He says, my brother. This is the DK Kumar style. We don't care about DK Kumar, nothing. We want justice. Karnataka must be peaceful state. That's our demand.